ಫೆಂಗಲ್ ಸೈಕ್ಲೋನ್ ಅಬ್ಬರಕ್ಕೆ ತಮಿಳುನಾಡು ಗಲಿಬಿಲಿಗೊಂಡಿದೆ. ಬಂಡೆ ಕುಸಿದು ಒಂದೇ ಕುಟುಂಬದ 7 ಮಂದಿ ಉಸಿರು ಚೆಲ್ಲಿದ್ರೆ ಬಹುಮಹಡಿ ಕಟ್ಟಡ ಮನೆಗಳು ನೀರಿನಲ್ಲಿ ಮುಳುಗಿವೆ. ಕೇರಳದಲ್ಲಿ ಮಳೆ ನಡುವೆ ಅಪಘಾತಕ್ಕೆ 5 ಮೆಡಿಕಲ್ ವಿದ್ಯಾರ್ಥಿಗಳು ಪ್ರಾಣ ಬಿಟ್ಟಿದ್ದಾರೆ. ರಾಜ್ಯ ಕರಾವಳಿ ಮೇಲೆ ಫೆಂಗಲ್ ಕೆಂಗಣ್ಣು. ಚಾಮುಂಡಿ ಬೆಟ್ಟದಲ್ಲಿ ಕುಸಿದ ಬಂಡೆ, ಮಕಾಡೆ ಮಲಗಿದ ಕೈಗೆ ಬಂದ ಬೆಳೆ, ರಾಜ್ಯದ ಅನ್ನದಾತರು ಕಂಗಾಲು. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಫೆಂಗಲ್ ರಣಾರ್ಭಟಕ್ಕೆ ತಮಿಳುನಾಡು ಕರಾವಳಿ ಜಿಲ್ಲೆಗಳು ನಲುಗಿ ಹೋಗಿದೆ. 3 ದಶಕಗಳ ದಾಖಲೆಯ ಮಳೆಗೆ ಈವರೆಗೂ 14 ಜನ ಬಲಿಯಾಗಿದ್ದಾರೆ. ಚೆನ್ನೈ, ವಿಲುಪುರಂ, ತಿರುವಣ್ಣಮಲೈ, ಪುದುಚೇರಿ, ಕೃಷ್ಣಗಿರಿ ಸೇರಿ ಹಲವು ಜಿಲ್ಲೆಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಗಳು ಜಲಾವೃತವಾಗಿದೆ. ರಸ್ತೆ ಸೇತುವೆಗಳು ಕುಸಿದಿದ್ದು ವಾಹನಗಳು ಕೊಚ್ಚಿಕೊಂಡು ಹೋಗಿವೆ. ಇನ್ನು ಸೈಕ್ಲೋನ್ ಎಫೆಕ್ಟ್ಗೆ ತಿರುವಣ್ಣಮಲೈನಲ್ಲಿ ಭೂಕುಸಿತ ಸಂಭವಿಸಿದ್ದು ಭಾರೀ ಮಳೆಯಿಂದಾಗಿ ಪ್ರಸಿದ್ಧ ಅಣ್ಣಾಮಲೈಯಾರ್ ಬೆಟ್ಟದ ಕೆಳಗಿನ ಇಳಿಜಾರುಗಳ ಮನೆಯೊಂದರ ಮೇಲೆ ದೊಡ್ಡ ಬಂಡೆ ಕುಸಿದು ಒಂದೇ ಮನೆಯ 7 ಜನರು ಮೃತಪಟ್ಟಿದ್ದಾರೆ. ಇನ್ನು ಬಂಡೆ ಕುಸಿದ ಸ್ಥಳದ ರಕ್ಷಣಾ ಕಾರ್ಯದ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಮಣ್ಣಿನಡಿ ಮೃತದೇಹಗಳಿಗಾಗಿ ಎನ್ಡಿಆರ್ಎಫ್ ಶೋಧವನ್ನು ನಡೆಸ್ತಾ ಇದೆ. ಘೋರ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಸ್ಥರಿಗೆ ತಮಿಳುನಾಡು ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ. ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ತಮಿಳುನಾಡಿನಲ್ಲಿ ಮಳೆ ಕೊಂಚ ನಿಂತರೂ ಅವಾಂತರ ಮಾತ್ರ ತಗ್ತಾ ಇಲ್ಲ. ಕೃಷ್ಣಗಿರಿಯ ಉತ್ತಂಗರೈ ಬಳಿ ನಿನ್ನೆ ಕೆರೆ ಕೋಡಿ ಒಡೆದು ಸೇತುವೆ ಕುಸಿದಿದ್ದು 10ಕ್ಕೂ ಹೆಚ್ಚು ವಾಹನಗಳು ಸೇತುವೆಯಿಂದ ಸುಮಾರು 100 ಮೀಟರ್ನಷ್ಟು ದೂರ ಕೊಚ್ಕೊಂಡು ಹೋಗಿದ್ವು. ಇವತ್ತು ಮಳೆಯ ಪ್ರಮಾಣ ಇಳಿಕೆ ಆಗಿದ್ದರಿಂದ ವಾಹನಗಳನ್ನು ಮೇಲಕ್ಕೆತ್ತಲಾಗಿದೆ. ಶ್ರೀನಗರ ಟು ಕನ್ಯಾಕುಮಾರಿ ರಾಷ್ಟ್ರೀಯ ಹೆದ್ದಾರಿಯ ಸೇಲಂ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಅಕ್ಕಪಕ್ಕದ ಮನೆಗಳು, ಅಂಗಡಿಗಳು ನೀರಿನಲ್ಲಿ ಮುಳುಗಿವೆ. ವಿಲ್ಲುಪುರಂನಲ್ಲಿ ಮಳೆ ನೀರಿನಲ್ಲಿ ಕಾರು, ಕಟ್ಟಡಗಳು ಮುಳುಗಿವೆ. ವಿಕ್ರಮವಾಡಿ ಗ್ರಾಮದಲ್ಲೂ ಕೂಡ ಸೇತುವೆ ಕುಸಿದಿದ್ದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಜಲದಿಗ್ಬಂಧನ ಹಾಕಲಾಗಿದೆ. ಈ ಮಧ್ಯೆ ಸೈಕ್ಲೋನ್ ಅಬ್ಬರಕ್ಕೆ ತತ್ತರಿಸಿದ ತಮಿಳುನಾಡಿನ ಭೀಕರ ಪ್ರವಾಹದ ಸ್ಥಿತಿಯ ಬಗ್ಗೆ ಎಂಕೆ ಸ್ಟಾಲಿನ್ಗೆ ಕರೆ ಮಾಡಿದ ಪ್ರಧಾನಿ ಮೋದಿ ಮಾಹಿತಿಯನ್ನು ಪಡೆದಿದ್ದಾರೆ. ಕೇಂದ್ರದಿಂದ ಅಗತ್ಯ ನೆರವಿನ ಭರವಸೆ ಕೊಟ್ಟಿದ್ದಾರೆ. ಬಸ್ಗೆ ಕಾರೊಂದು ಡಿಕ್ಕಿ ಹೊಡೆದು ಸ್ಥಳದಲ್ಲೇ 5 ವೈದ್ಯಕೀಯ ವಿದ್ಯಾರ್ಥಿಗಳು ದುರ್ಮರಣವನ್ನು ಅಪ್ಪಿದ ಘಟನೆ ಕೇರಳದಲ್ಲಿ ನಡೆದಿದೆ. ಅಪಘಾತದಲ್ಲಿ 2 ಗಂಭೀರ ಗಾಯಗೊಂಡಿದ್ದಾರೆ. ಕೇರಳದ ಅಲಪ್ಪುಜಾ ಜಿಲ್ಲೆಯಲ್ಲಿ ದುರಂತ ಸಂಭವಿಸಿದೆ. ಮೃತರನ್ನ ಸಂದೀಪ್ ವಲ್ಸನ್, ಆಯುಷ್ ಶಾಜಿ, ಮೊಹಮ್ಮದ್ ಇಬ್ರಾಹಿಂ, ಪಿಪಿ ದೇವನಂದನ್, ಮೊಹಮ್ಮದ್ ಅಬ್ದುಲ್ ಜಬ್ಬಾರ್ ಅಂತ ಗುರುತಿಸಲಾಗಿದೆ. ಮೃತರೆಲ್ಲರೂ ಪ್ರಥಮ ವರ್ಷದ ವೈದ್ಯಕೀಯ ಕೋರ್ಸ್ ವ್ಯಾಸಂಗ ಮಾಡ್ತಾ ಇದ್ರು. ಕರ್ಲಕೋಡ್ ಪ್ರದೇಶದಲ್ಲಿ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಅಪಘಾತ ಸಂಭವಿಸಿದೆ. ಭೀಕರ ಅಪಘಾತದ ಪರಿಣಾಮ ಕಾರು ಸಂಪೂರ್ಣ ಜಖಂಗೊಂಡಿದೆ. ಕಾರಿನಲ್ಲಿದ್ದ 2 ಹಾಗೂ ಬಸ್ನಲ್ಲಿದ್ದ ಕೆಲ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಇನ್ನು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮೃತ 5 ಸಂತಾಪ ಸೂಚಿಸಿದ್ದಾರೆ. ಇನ್ನು ಕೇರಳದ 2 ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಕಣ್ಣೂರು ಬಳಿ ಕ್ಷಣಾರ್ಧದಲ್ಲಿ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಭಾರೀ ಮಳೆಯಿಂದಾಗಿ ದಟ್ಟ ಮಂಜು ಆವರಿಸಿ ರಸ್ತೆ ಕಾಣದೆ ಅಪಘಾತವಾಗಿದೆ. ಬಸ್ನಲ್ಲಿ ಸುಮಾರು 34 ಪ್ರಯಾಣಿಕರು ಇದ್ದರು. ಯಾವುದೇ ಪ್ರಾಣಹಾನಿಯಾಗಿಲ್ಲ. ಪ್ರಯಾಣಿಕರಿಗೆ ಗಾಯಗಳಾಗಿದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯ ಕರಾವಳಿ, ದಕ್ಷಿಣ ಕನ್ನಡದಲ್ಲಿ ಹಲವು ಅವಾಂತರಗಳನ್ನು ಸೃಷ್ಟಿಸಿದೆ. ಮಂಗಳೂರು ಹೊರವಲಯದ ಬಜಪೆ ಸಮೀಪದ ಅದ್ಯಪಾಡಿಯಲ್ಲಿ ಭಾರೀ ಭೂಕುಸಿತವಾಗಿ ಬಜಪೆ ಅದ್ಯಪಾಡಿಯ ಸಂಪರ್ಕ ಕಡಿತವಾಗಿದೆ. ಮಂಗಳೂರು ವಿಮಾನ ನಿಲ್ದಾಣದ ಕೆಳಭಾಗದಲ್ಲಿರುವ ಅದ್ಯಪಾಡಿ ಗ್ರಾಮ ಸಂಪರ್ಕಿಸುವ ರಸ್ತೆಯ ಮೇಲೆ ವಿಮಾನ ನಿಲ್ದಾಣ ಭಾಗದಿಂದ ಮಣ್ಣು ಮಿಶ್ರಿತ ನೀರು ಹರಿದು ಬಂದಿದೆ. ಹೀಗಾಗಿ ರಸ್ತೆ ಸಂಪರ್ಕಕ್ಕೆ ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿದೆ. ಅಲ್ಲದೆ ಅದ್ಯಪಾಡಿಯಲ್ಲಿ ಉಮಾನಾಥ್ ಸಾಲಿಯಾನ್ ಎಂಬುವರ ಮನೆಯ ಅಂಗಳಕ್ಕೆ ಭಾರೀ ಪ್ರಮಾಣದ ಮಣ್ಣು ಮಿಶ್ರಿತ ನೀರು ಹರಿದು ಬಂದು ಸಾಕಷ್ಟು ಹಾನಿಯಾಗಿದೆ. ಅದೃಷ್ಟವಶಾತ್ ಮನೆಗೆ ಯಾವುದೇ ತೊಂದರೆಯಾಗಿಲ್ಲ. ಜಿಟಿ ಮಳೆಯಾಗ್ತಿದ್ದು ಡಿಸೆಂಬರ್ 6ರವರೆಗೆ ನದಿ, ಸಮುದ್ರ ತೀರಗಳಿಗೆ ತೆರಳದಂತೆ ಮೀನುಗಾರರಿಗೆ ಸೂಚಿಸಲಾಗಿದೆ. ತಮಿಳುನಾಡಿನ ಫೆಂಗಲ್ ಚಂಡಮಾರುತದ ಪರಿಣಾಮ ಕರ್ನಾಟಕ ಕರಾವಳಿ, ಉಡುಪಿ, ಉತ್ತರ ಕನ್ನಡದ ಮೇಲೂ ಬೀರಿದೆ. ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಅಲ್ಲದೆ ಉಡುಪಿಗೆ ಬರ್ತಾ ಇರುವ ಪ್ರವಾಸಿಗರಿಗೆ ಎಚ್ಚರದಿಂದ ಇರುವಂತೆ ಸೂಚಿಸಲಾಗಿದೆ. ಸಮುದ್ರ ತೀರದಲ್ಲಿ ಸೂಚನಾ ಫಲಕ ಅಳವಡಿಸಲಾಗಿದೆ. ಅಲ್ಲದೆ ಬ್ರಹ್ಮಾವರದಲ್ಲಿ ಸಿಡಿಲು ಬಡಿದು ನೀಲಾವರದ ರಾಧಾಶೆಟ್ಟಿ ಎಂಬುವರ ಮನೆಯ ವಿದ್ಯುತ್ ಉಪಕರಣಗಳು ಹಾನಿಯಾಗಿವೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮೀನುಗಾರರು ಸ್ವಯಂ ಪ್ರೇರಿತವಾಗಿ ಮೀನುಗಾರಿಕೆಯನ್ನು ಬಂದ್ ಮಾಡಿದ್ದಾರೆ. ಕಾರವಾರದ ಬೈತಕೋಲ್ ಬಂದರಿನಲ್ಲಿ ಕೇರಳ, ತಮಿಳುನಾಡು, ಕರ್ನಾಟಕದ ಬೋಟುಗಳು ಲಂಗರು ಹಾಕಿವೆ. ಉಡುಪಿ ಜಿಲ್ಲೆಯ ಪ್ರವಾಸೋದ್ಯಮದ ಮೇಲೆ ಕೂಡ ಎಫೆಕ್ಟ್ ಆಗಿದೆ ಅನ್ನುವಂಥದ್ದು. ಮಾಮೂಲಿಯಾಗಿ ಈ ಹೊತ್ತಿಗೆ ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ. ಆದರೆ ಇವತ್ತು ನಾವು ನೋಡ್ಬೋದು, ಲೈಫ್ ಗಾರ್ಡ್ಗಳು ಒಂದು ರಿಸ್ಟ್ರಿಕ್ಷನ್ ಅನ್ನು ಹಾಕ್ತಾ ಇದ್ದಾರೆ. ಪ್ರವಾಸಿಗರಿಗೆ ಯಾರು ಕೂಡ ಸಮುದ್ರದ ಆಸುಪಾಸಿನಲ್ಲೂ ಕೂಡ ಓಡಾಡಬಾರ್ದು ಅನ್ನುವಂಥದ್ದು. ಅದಕ್ಕಿಂತ ಪ್ರಮುಖವಾಗಿ ಇಲ್ಲೊಂದು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಸಮುದ್ರಕ್ಕೆ ಇಳಿಬಾರ್ದು ಮತ್ತು ಈಜಾಡಬಾರ್ದು ಅನ್ನುವಂಥದ್ದು. ಅಂದರೆ ಇದನ್ನು ಕಳೆದ 2-3 ತಿಂಗಳ ಹಿಂದೆ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿದರು. ಆದರೆ ಈ ಥರದ ಒಂದು ಚಂಡಮಾರುತ ಎದ್ದಿರೋದ್ರಿಂದ ಮತ್ತೆ ಇದನ್ನು ಫಿಕ್ಸ್ ಮಾಡಿದ್ದಾರೆ ಮತ್ತು ಡೇಂಜರ್ ಅನ್ನುವಂತಹ ರೆಡ್ ಫ್ಲ್ಯಾಗ್ಗಳನ್ನು ಕೂಡ
ಬೀಚ್ನಲ್ಲಿ ಹಾಕಿರುವಂಥದ್ದು. ಆದರೂ ಕೂಡ ಒಂದು ಪ್ಲ್ಯಾನ್ ಮಾಡಿ ಪಕ್ಕದ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರವಾಸಿಗರು ಬಂದೇ ಬರ್ತಾರೆ. ಅವರಿಗೆ ಈ ಥರದ ಮಳೆ ಆಗ್ತದೆ ಅಂತೇಳಿ ಗೊತ್ತಿರೋದಿಲ್ಲ. ಕಳೆದ ರಾತ್ರಿ ವಿಪರೀತವಾಗಿ ಮಳೆ ಬಿದ್ದಿರೋದ್ರಿಂದ ಇಲ್ಲಿ ಈ ಥರದ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ರಾಜ್ಯದಲ್ಲೂ ಫೆಂಗಲ್ ಚಂಡಮಾರುತದ ಪರಿಣಾಮ ಜೋರಾಗಿದ್ದು ಮೈಸೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿದೆ. ನಿರಂತರ ಮಳೆಯಿಂದಾಗಿ ಚಾಮುಂಡಿ ಬೆಟ್ಟದಲ್ಲಿ ಕುಸಿತ ಉಂಟಾಗಿದೆ. ಬೆಟ್ಟದಿಂದ ರಸ್ತೆಗೆ ಬಂಡೆಗಳು ಉರುಳಿ ಬಿದ್ದಿವೆ. ಸತತ ಮಳೆಗೆ ಬೆಟ್ಟದ ಮತ್ತೊಂದು ಭಾಗ ಕಲ್ಲು ಬಂಡೆಗಳು ಜಾರಿವೆ. ನಿರಂತರ ಮಳೆಗೆ ಮಣ್ಣು ಸಡಿಲಗೊಂಡ ಪರಿಣಾಮ ಬೆಟ್ಟದಿಂದ ರಸ್ತೆಗೆ ಬಂಡೆಗಳು ಉರುಳಿವೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಂಡೆ ತೆರವು ಹಿನ್ನೆಲೆಯಲ್ಲಿ ಕೆಲಕಾಲ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು. ಇನ್ನು ಮೈಸೂರಿನ ಸರಸ್ವತಿಪುರಂನಲ್ಲಿ ನಿನ್ನೆ ಸಂಜೆ ಮರವೊಂದು ಬುಡಮೇಲಾಗಿದೆ. ಇದರಿಂದ 2 ಕಾರುಗಳು ಜಖಂಗೊಂಡಿವೆ. ಇನ್ನು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮಂಚನಬೆಲೆ ಜಲಾಶಯ ಸಮೀಪದ ತಾತ್ಕಾಲಿಕ ಸೇತುವೆ ಬಿರುಕು ಬಿಟ್ಟಿದೆ. ಬಿರುಕು ಬಿಟ್ಟಿದ್ದ ಸೇತುವೆಗಳ ಮೇಲೆ ವಾಹನ ಸಂಚಾರ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಪಬ್ಲಿಕ್ ಟಿವಿ ಸವಿಸ್ತಾರ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ನೀರಾವರಿ ಇಲಾಖೆ ಅಧಿಕಾರಿಗಳು ತಾತ್ಕಾಲಿಕ ಸೇತುವೆಯನ್ನು ದುರಸ್ತಿ ಮಾಡಿದರು. ಜೆಸಿಬಿ ಮೂಲಕ ಕುಸಿದಿದ್ದ ಸೇತುವೆಯ ಮಣ್ಣನ್ನು ಹಾಕಿ ತಾತ್ಕಾಲಿಕ ಪರಿಹಾರ ಕೊಟ್ಟರು. ನೀರಾವರಿ ಇಲಾಖೆ ಅಧಿಕಾರಿಗಳು ಸದ್ಯ ಸೇತುವೆ ದುರಸ್ತಿ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಏನೋ ಮಂಚನಬೆಲೆ ಜಲಾಶಯ ಸಮೀಪ ಇದ್ದಂಥ ಒಂದು ಸೇತುವೆ ಕಳೆದ 2 ವರ್ಷಗಳ ಹಿಂದೆ ಕುಸಿದು ಹೋಗಿತ್ತು. ಅದಕ್ಕೆ ಪರ್ಯಾಯವಾಗಿ ಒಂದು ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಕಳೆದ 2 ದಿನಗಳಿಂದ ಸುರಿದಂಥ ನಿರಂತರ ಮಳೆಯಿಂದಾಗಿ ಕಂಪ್ಲೀಟ್ ಆಗಿ ಸೇತುವೆ ಕುಸಿತ ಕಂಡಿತ್ತು, ಬಿರುಕು ಬಿಟ್ಟಿತ್ತು. ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲೂ ಕೂಡ ವರದಿ ಪ್ರಸಾರವಾಗಿತ್ತು. ಅಂದರೆ ಅಪಾಯಕಾರಿ ಸೇತುವೆ ಮೇಲೆ ವಾಹನಗಳ ಸಂಚಾರ ಹೆಚ್ಚಾಗ್ತಾ ಇದೆ, ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದ್ರ ಬಗ್ಗೆ ಕೂಡ ವರದಿಯಾಗಿತ್ತು. ಎಚ್ಚೆತ್ತಂಥ ಅಧಿಕಾರಿಗಳು ಸದ್ಯ ಇದೀಗ ತಾತ್ಕಾಲಿಕ ಸೇತುವೆಯನ್ನು ದುರಸ್ತಿ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಫೆಂಗಲ್ ಸೈಕ್ಲೋನ್ನಿಂದಾಗಿ ರಾಜ್ಯದ ಜನರು ಕಂಗಾಲಾಗುವಂತಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಚಂಡಮಾರುತದಿಂದ ನಿರಂತರ ಮಳೆಯಾಗ್ತಾ ಇದೆ. ಇದರಿಂದ ಮದ್ದೂರು ತಾಲೂಕಿನ ಅಜ್ಜಳ್ಳ ಗ್ರಾಮದಲ್ಲಿ ಕಟಾವಿಗೆ ಬಂದಿದ್ದ ಭತ್ತ ಗದ್ದೆಯಲ್ಲೇ ಕೊಳಿತಾ ಇದೆ. ಕಟಾವಿಗೆ ಬಂದಿದ್ದ ಬೆಳೆ ನಾಶ ಕಂಡು ಅನ್ನದಾತ ಕಂಗಾಲಾಗಿದ್ದಾನೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಫೆಂಗಲ್ ಬರ ಸಿಡಿಲಿನಂತೆ ಬಡಿದಿದೆ. ಇನ್ನು ಬಯಲುಸೀಮೆ ಕೋಲಾರಕ್ಕೂ ಫೆಂಗಲ್ ಹಾವಳಿ ಕೊಟ್ಟಿದ್ದು ರಾಗಿ, ಅವರೆಕಾಯಿ, ಟೊಮೆಟೊ, ರೋಜಾ ಹೂ ಬೆಳೆಗಳಿಗೆ ಭಾರಿ ಹಾನಿಯಾಗಿದೆ. ನಿರಂತರ ಮಳೆಗೆ ಹೊಲದಲ್ಲೇ ಬೆಳೆಗಳು ಕೊಳೆತಿವೆ. ಇದರಿಂದ ಹಾಕಿದ ಬಂಡವಾಳವೂ ಕೈಗೆ ಬರದಂತಾಗಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಕಟಾವಿಗೆ ಬಂದಿದ್ದ ಭತ್ತದ ಬೆಳೆ ಮಕಾಡೆ ಮಲಗಿದೆ. ಇನ್ನು ಕಟಾವು ಮಾಡಿದ್ದ ಭತ್ತವು ಮಳೆಗೆ ಹಾನಿಯಾಗಿದೆ. ಇದರಿಂದ ರೈತಾಪಿ ವರ್ಗಕ್ಕೆ ಸಾವಿರಾರು ರೂಪಾಯಿ ನಷ್ಟವಾಗಿದೆ. ನಾವು ಇಷ್ಟು ದಿನ ಗಂಟೆ 2 ದಿವಸ ಸಮಸ್ಯೆ ಏನಾಗಿದೆ ಅಂದರೆ ಭತ್ತ ಭಾಳ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೋ. ಭತ್ತ ಭಾರಿ ಚೆನ್ನಾಗಿದೆ, ಈ ಸಲ ಇಳುವರಿ ಚೆನ್ನಾಗಿದೆ, ಒಳ್ಳೆ ಆದಾಯ ಐತೆ ಅನ್ಕೊಂಡಿದ್ದೋ. ಈಗ 2 ದಿನ ಈಚೆಗೆ ನಮ್ಗೆ ಪೂರಾ ನಿರಾಸೆ ಆಗ್ಬಿಟ್ಟಿದೆ. ಎಲ್ಲ ಚೆನ್ನಾಗಿದ್ದು ಭತ್ತ ಎಲ್ಲ ನೆಲ ಕಚ್ಚಿಬಿಟ್ಟಿದೆ. ಪಕ್ಕದಲ್ಲಿದ್ದವರು ಕುಯ್ಕೊಂಡು ಕಟಾವು ಬೆಳೆ ತಗೊಂಡವ್ರೆ. ನಮ್ಗೆ ಇನ್ನೊಂದು 2 ದಿವಸ ಕುಯ್ಬೇಕಾಗಿತ್ತು, ನಮಗೂ ದುಡ್ಡು ಬರಬೇಕಾಗಿತ್ತು. ಅಂಥವರೆಲ್ಲ ಮೊಳಕೆ ಹೊಡಿತಾರೆ. ತುಂಬ ಮಳೆ ಹೋದೀಗ ಬೆಳೆ ಆಲ್ರೆಡಿ ಕುಯ್ಯಕ್ಕೆ ಬಂದಿದೆ. ಕುಯ್ದು ಹಾಕಾಗಿದೆ 3 ಎಕರೆನ. ಇದು ಊರು ಯಾವುದು ಅಂದರೆ ಕಣಿವೆ ಪಕ್ಕ ಉಲುಸೆ. ಈ ಕೂದು ಆಗಿರೋದ್ರಿಂದ ಆ ಭತ್ತ ಎಲ್ಲ ಈಗ ಜಾಗರ್ ಬಂದು ಹೋಗುತ್ತೆ. ನಾವು ಈ ಬೆಳೆಯದು ತೊಗೊಳಕ್ಕೆ ಹೋದ್ರೂ ಅದೆಲ್ಲ ಮುಗ್ಗಲು ಭತ್ತ ಆಗುತ್ತೆ. ಅದು ಸೇಲ್ ಮಾಡೋಕ್ಕೆ ಆಗೋದು ಇಲ್ಲ, ಮಾರ್ಕೆಟಲ್ಲಿ ತೊಗೊಳ್ಳೋದು ಇಲ್ಲ. ಎಷ್ಟು ಕೇಳ್ತಾರೆ ಅಂದರೆ ಆಲ್ರೆಡಿ ನಡೆಯೋ ರೇಟ್ಗೆ 20% ಭಾಗದಲ್ಲಿ ರೇಟ್ ಕೇಳ್ತಾರೆ, ಎಲ್ಲ ಮುಗ್ಲಕ್ಕಿ ಆಗಿರೋದ್ರಿಂದ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಬೆಂಗಳೂರಿನಲ್ಲಿ ಕಳೆದ 2 ದಿನಗಳಿಂದ ಮಳೆ ಆಗ್ತಾ ಇದೆ. ಹೊಸೂರು ಹೈವೇಯಲ್ಲಿ ನೀರು ತುಂಬಿ ಸಂಚಾರಕ್ಕೆ ಸಮಸ್ಯೆಯಾಗಿದೆ. ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಮಳೆ ನೀರು ತುಂಬಿ ಹರಿತಾ ಇದೆ. ಹೊಸೂರು ಟು ಬೆಂಗಳೂರು ಮುಖ್ಯ ರಸ್ತೆಯ ನೆರಳೂರಲ್ಲಿ ನಿಂತಿದ್ದಂತಹ ನೀರು ಅರ್ಧದಷ್ಟು ಟ್ರಕ್ಕನ್ನೇ ಮುಳುಗಿಸಿಬಿಟ್ಟಿದೆ. ಇದು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ವಾಹನಗಳು ಸಂಚಾರ ಮಾಡಲಿಕ್ಕೆ ಸಾಧ್ಯವಾಗದೆ ಪರದಾಡಿವೆ. ಅಂಡರ್ ಪಾಸ್ ಮೂಲಕ ರಸ್ತೆ ದಾಟಲಿಕ್ಕೆ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನಗರದಲ್ಲಿ 3 ದಿನಗಳಿಂದ ತುಂತುರು ಮಳೆಯಾದ ಹಿನ್ನೆಲೆಯಲ್ಲಿ ಮಳೆಯ ತೇವ ಹೆಚ್ಚಾಗಿ ವಿದ್ಯಾಪೀಠ ವಾರ್ಡ್ನಲ್ಲಿ ಕಾಂಪೌಂಡ್ ಮಣ್ಣು ಕುಸಿದಿದೆ. 2 ತಿಂಗಳ ಹಿಂದೆ ಮಳೆಗೆ ಪಾರ್ಕ್ ಗೋಡೆ ಕುಸಿದಿದ್ದು ಮತ್ತೆ ಮಳೆ ಹಿನ್ನೆಲೆಯಲ್ಲಿ ಕಾಂಪೌಂಡ್ ಜಾಗದಲ್ಲಿ ಮಣ್ಣು ಕುಸಿತವಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಇವತ್ತು ಸಹ ಜಿಟಿ ಮಳೆಯ ಸಿಂಚನವಾಗಿದೆ. ರಾಜ್ಯ ಬಿಜೆಪಿ ಒಡೆದ ಮನೆ ಆಗಿರುವ ಹೊತ್ತಲ್ಲಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ನೇತೃತ್ವದಲ್ಲಿ ಮಹತ್ವದ 2 ಸಭೆ ನಡೆಸಲಾಯಿತು. ಮೊದಲಿಗೆ ಸಂಘಟನಾ ಪರ್ವ ಸಂಬಂಧ ಜಿಲ್ಲಾಧ್ಯಕ್ಷರು, ಮಂಡಲ, ಬೂತ್ ಸಮಿತಿಗಳ ಪ್ರಮುಖರ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಯತ್ನಾಳ್ ಉಚ್ಚಾಟನೆಗೆ ಒತ್ತಾಯ ಮಾಡಲಾಯಿತು. ಸಭೆಯಲ್ಲಿದ್ದ ಶಾಸಕರು, ಮಾಜಿ ಶಾಸಕರು, ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಯತ್ನಾಳ್ ಉಚ್ಚಾಟನೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದ್ರು. ಇದಕ್ಕೆ ತರುಣ್ ಚುಗ್ ನಿಮ್ಮ ಅಭಿಪ್ರಾಯವನ್ನ ಹೈಕಮಾಂಡ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರು. ಇನ್ನು ಚುಗ್ ನೇತೃತ್ವದಲ್ಲಿ ನಡೆದ ವಿಶೇಷ ಕೋರ್ ಕಮಿಟಿ ಸಭೆಯಲ್ಲಿ ಬಿಎಸ್ವೈ, ವಿಜಯೇಂದ್ರ, ಅಶೋಕ್ ಆದಿಯಾಗಿ ಹಲವರು ಭಾಗಿಯಾಗಿದ್ರು. ಈ ಸಭೆಯಲ್ಲೂ ಯತ್ನಾಳ್ ಉಚ್ಚಾಟನೆ ಬಗ್ಗೆ ಚರ್ಚಿಸಲಾಯಿತು. ಆದ್ರೆ ತರುಣ್ ಚುಗ್ ಯತ್ನಾಳ್ ವಿಚಾರವನ್ನ ಡಿಸೆಂಬರ್ 7ರ ಪೂರ್ಣ ಪ್ರಮಾಣದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಮಾತನಾಡಿ ಅವತ್ತೇ ಯತ್ನಾಳ್ ಉಚ್ಚಾಟನೆ ಶಿಫಾರಸು ಪ್ರಸ್ತಾಪ ಮಾಡಿ ಇಂದು ಯಾವುದೇ ಚರ್ಚೆ ಬೇಡ ಅಂತ ಖಡಕ್ ಆಗಿ ಸೂಚಿಸಿದ್ರು. ಇದಕ್ಕೆ ಯಡಿಯೂರಪ್ಪ ಆದಿಯಾಗಿ ನಾಯಕರು ಸರಿ ಅಂತ ತಲೆ ತೂಗಿಸಿದ್ದಾರೆ. ನನ್ನ ಅಜೆಂಡಾ ಅಥವಾ ನನ್ನ ಮೂಲ ಉದ್ದೇಶ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರಬೇಕು.
ಎರಡನೇದಾಗಿ ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತೇಳಿ ನಮ್ಮ ಕೆಲವು ಕಾರ್ಯಕರ್ತರು ಮುಖಂಡರಲ್ಲೂ ಕೂಡ ಅಭಿಪ್ರಾಯ ಇದೆ. ಅವೆಲ್ಲದಕ್ಕೂ ಕೂಡ ಇತಿಶ್ರೀ ಆಡಬೇಕು. ಆ ನಿಟ್ಟಿನಲ್ಲಿ ನಾನು ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಪಾರ್ಟಿ ಒಟ್ಟಾಗಿದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯನ ನಮ್ಮ ಕೇಂದ್ರದ ನಾಯಕರು ಹೇಳಿದರೆ 3-4 ದಿನದಲ್ಲಿ ಎಲ್ಲ ಸುಖಾಂತಿ ಆಗುತ್ತೆ. ಬೇರೆದ್ರ ಬಗ್ಗೆ ನಾನು ಮಾತಾಡಲ್ಲ. ನಮ್ಮ ಪಾರ್ಟಿ ಬಗ್ಗೆ ನಾವೆಲ್ಲ ಒಟ್ಟಾಗಿದ್ದೀರಿ, ಒಟ್ಟಾಗಿ ಹೋಗ್ತೀರಿ ಅಷ್ಟೇ. ಬೆಂಗಳೂರಿನಲ್ಲಿ ಬಿಜೆಪಿ ಟೀಮ್ ಸಭೆ ಸೇರಿದ್ರೆ ದೆಹಲಿಯಲ್ಲಿ ಯತ್ನಾಳ್ ಟೀಮ್ ಸಭೆ ಸೇರಿತ್ತು. ಸಭೆಯಲ್ಲಿ ಯತ್ನಾಳ್, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ, ಬಿಪಿ ಹರೀಶ್, ಬಿವಿ ನಾಯಕ್ ಭಾಗಿಯಾಗಿದ್ರು. ಸಭೆ ಬಳಿಕ ಮಾತನಾಡಿದ ನಾಯಕರು ವಿಜಯೇಂದ್ರ ವಿರುದ್ಧ ಹರಿಹಾಯ್ದ್ರು. ಯತ್ನಾಳ್ ನಾಳೆ ಬೆಳಗ್ಗೆ ಹೈಕಮಾಂಡ್ ಭೇಟಿ ಮಾಡ್ತಾರೆ, ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಅಂದ್ರು. ವಿಜಯೇಂದ್ರ ಪರ ಮಾತನಾಡೋರೆಲ್ಲ ಕೆಜೆಪಿಯಿಂದ ಬಂದವರು. ಗುಂಪುಗಾರಿಕೆ ಮಾಡ್ತಾ ಇರುವ ವಿಜಯೇಂದ್ರಗೆ ಮೊದಲು ನೋಟಿಸ್ ಕೊಡಬೇಕು. ವಿಜಯೇಂದ್ರ ಚೇಲಾಗಳು ಬಿಜೆಪಿ ನಡೆಸ್ತಾ ಇದ್ದಾರೆ, ಭ್ರಷ್ಟ ವಿಜಯೇಂದ್ರರನ್ನ ಬದಲಿಸಬೇಕು ಅಂದ್ರು. ಈ ಮಧ್ಯೆ ವಿಜಯೇಂದ್ರ ವಿರುದ್ಧ ಅನಾಮಧೇಯ ಪತ್ರ ಸಮರ ಶುರುವಾಗಿದೆ. ವಿಜಯೇಂದ್ರನನ್ನ ಕೆಳಗಿಳಿಸಿ ಬಿಜೆಪಿಯನ್ನ ಉಳಿಸಿ, ಕರ್ನಾಟಕ ಬಿಜೆಪಿ ಉಳಿಸಬೇಕು ಎಂಬ ಉದ್ದೇಶದಿಂದ ನಾವು ಪತ್ರ ಬರೆಯುವ ಅಭಿಯಾನ ಆರಂಭಿಸಿದ್ದೀವಿ. ನಾವು ಪಕ್ಷದ ತಳಮಟ್ಟದ ಕಾರ್ಯಕರ್ತರಾಗಿ ಪ್ರಸ್ತುತ ಕುಟುಂಬ ರಾಜಕೀಯ ಮತ್ತು ಭ್ರಷ್ಟಾಚಾರದಿಂದ ಅಸಮಾಧಾನಗೊಂಡಿದ್ದೀವಿ. ವಿಜಯೇಂದ್ರರನ್ನ ತೆರವಾಗಿಸಿ ಬಿಜೆಪಿಯನ್ನ ಉಳಿಸಿ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಭಾಗವತ್ಗೆ ಪತ್ರ ಬರೆದಿದ್ದಾರೆ. ಯಡಿಯೂರಪ್ಪನವರು, ವಿಜೇಂದ್ರ ಅವರು ಕಾಂಗ್ರೆಸ್ ನಾಯಕರ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಎಲ್ಲ ಅವ್ರ ಚೇಲಗಳ ಮೂಲಕ ಹೊಂದಾಣಿಕೆ ರಾಜಕೀಯವನ್ನು ಮಾಡಿ ಬಿಜೆಪಿಯ ಸೀಟ್ ಸಿಗದ ಹಾಗೆ ನೋಡ್ಕೊಂಡಂತವ್ರ ಬಗ್ಗೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ? ನಾಳೆ 11:30 ಕರೆದಾರೆ. ಅವರು ಬಸ್ಸಿನೊಳಗೆ ಹೊಂಟಾರ. ಒಬ್ಬರು ನಾವೆಲ್ಲ ಹೋಗಲ್ಲ. ವಿಜೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖದ ಕೇಳ್ತೀವಿ. ಯಾಕಂದ್ರೆ ತಾವೇ ಅಧ್ಯಕ್ಷರಾಗಿ ಪಕ್ಷದ ಕೆಲಸ ಅಂತ ಕರೆದು ಮೊದಲು ಮೀಟಿಂಗ್ ಕೊಡಿಸೋದು, ಮೊದಲು ಸಹಿ ತಗೋದು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮೊದಲು ಅವ್ರಿಗೆ ಗಂಭೀರವಾಗಿ ತಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಟೀಮ್ ಹಿಡ್ಕೊಂಡು ನಾವು ಹೈಕಮಾಂಡ್ ದೂರು ಕೊಡು ವಿಚಾರ ಮಾಡ್ತೀವಿ. ನಾವು ಸಿಎಂ ಸ್ಥಾನದ ಒಪ್ಪಂದದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಾಸಗಿ ವಾಹಿನಿಗೆ ನೀಡಿದ ಸಂದರ್ಶನದ ವೇಳೆ ಪ್ರಸ್ತಾಪ ಮಾಡಿದ್ದಾರೆ. ಸಂದರ್ಶನದಲ್ಲಿ ಮಾತನಾಡಿದ ಡಿಕೆಶಿ, ನನ್ನ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವಿನ ಸಂಬಂಧ ಚೆನ್ನಾಗಿದೆ, ಈಗ ನಮ್ಮ ಸಿಎಂ ಸಿದ್ದರಾಮಯ್ಯ ಎಂದಿದ್ದಾರೆ. ಈ ವೇಳೆ ನೀವು ಮುಂದಿನ ವರ್ಷ ಸಿಎಂ ಆಗುತ್ತೀರಾ ಅನ್ನುವ ಪ್ರಶ್ನೆಗೆ ನೇರವಾಗಿ ಉತ್ತರಿಸಿದ ಡಿಕೆಶಿ ನಕ್ಕು ವಿ ಹ್ಯಾವ್ ಎನ್ ಅಗ್ರಿಮೆಂಟ್ ಅಂತ ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅಲ್ಲದೆ ನಾನು ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡಲ್ಲ, ಅದು ನನ್ನ ವೀಕ್ನೆಸ್. ಪಕ್ಷ ನನಗೆ ನೀಡಿದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುತ್ತೇನೆ. ಒಂದು ದಿನ ನನ್ನ ಲಾಯಲ್ಟಿಗೆ ರಾಯಲ್ಟಿ ಸಿಗಲಿದೆ. ಆ ದಿನಕ್ಕಾಗಿ ನಾನು ಕಾಯುತ್ತಿದ್ದೇನೆ. ನಾನು ಪ್ರಾಮಾಣಿಕವಾಗಿದ್ದೇನೆ. ಪ್ರಾಮಾಣಿಕತೆಗೆ ತಕ್ಕ ಬೆಲೆ, ತಕ್ಕ ಪದವಿ ಸಿಕ್ಕೇ ಸಿಗುತ್ತೆ. ಆಸೆ ಪಡೋದು ತಪ್ಪಲ್ಲ, ಆದರೆ ಆಸೆ ಪಡೋದನ್ನು ನಿಲ್ಲಿಸಲೂ ಆಗೋದಿಲ್ಲ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಹಾಸನದಲ್ಲಿ ಕಾಂಗ್ರೆಸ್ನ ಬೃಹತ್ ಸಮಾವೇಶ ನಡೆಯಲಿದೆ. ಆದರೆ ಸಮಾವೇಶದ ಆರಂಭದಿಂದಲೂ ಗೊಂದಲವೇ ಹೆಚ್ಚಾಗಿದ್ದು, ಇದೀಗ ಹೊಸ ಗೊಂದಲ ಗೋಜಲು ತಲೆ ಎತ್ತಿದೆ. ಹಳೆ ಮೈಸೂರು ಭಾಗದ 6 ಜಿಲ್ಲೆ ಸೇರಿಸಿ ಸಮಾವೇಶ ಮಾಡುವ ತಯಾರಿಯಲ್ಲಿದ್ದ ಸಿದ್ದರಾಮಯ್ಯ ಟೀಮ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಶಾಕ್ ಕೊಟ್ಟಿದ್ದಾರೆ. ಸ್ವಾಭಿಮಾನಿಗಳ ಜನಾಂದೋಲನ ಸಮಾವೇಶದ ದಿಕ್ಕೇ ಈಗ ಬದಲಾಗಿದೆ. ಪಕ್ಷದ ಹೊರತಾಗಿ ನಡೀತಾ ಇದ್ದ ಸಿಎಂ ಸಮಾವೇಶವನ್ನ ಕೆಪಿಸಿಸಿ ಅಧ್ಯಕ್ಷರು ಆಗಿರೋ ಡಿಕೆಶಿ ಬದಲಿಸಿದ್ದಾರೆ. ಸ್ವಾಭಿಮಾನಿಗಳ ಸಮಾವೇಶವನ್ನ ಜನಕಲ್ಯಾಣ ಸಮಾವೇಶವಾಗಿ ಬದಲಾಯಿಸಿದ್ದಾರೆ. ಈ ಮೂಲಕ ವ್ಯಕ್ತಿ ಹೆಸರಿನ ಸಮಾವೇಶವನ್ನ ಪಕ್ಷದ ಸಮಾವೇಶ ಅಂತ ಡಿಕೆಶಿ ಬಿಂಬಿಸಿದ್ದಾರೆ. ಎಲ್ಲಾ ಕಡೆಯೂ ವ್ಯಕ್ತಿಗಿಂತ ಪಕ್ಷದ ಚಿಹ್ನೆ ಮುಖ್ಯ ಅನ್ನೋ ಸಂದೇಶ ರವಾನೆ ಮಾಡಿದ್ದಾರೆ. ಈ ಮೂಲಕ ಸಮಾವೇಶದ ಚಿತ್ರಣವನ್ನೇ ಬದಲಿಸಿದ್ದಾರೆ. ಇನ್ನು ಈ ಸಮಾವೇಶ ಕೇವಲ ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ಅಂತ ಫರ್ಮಾನು ಹೊರಡಿಸಿದ್ದಾರೆ. ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಕೆಲವರು ಬರ್ತಾರೆ, ಆದ್ರೆ ಇದು ಹಾಸನಕ್ಕೆ ಸೀಮಿತವಾದ ಸಮಾವೇಶ ಅಂತ ಖಡಕ್ ಆಗಿ ಹೇಳಿದ್ದಾರೆ. 5 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಸಿದ್ದರಾಮಯ್ಯ ಬಲ ಪ್ರದರ್ಶನದ ಪ್ಲಾನ್ ನಲ್ಲಿದ್ದು, ಸಿದ್ದು ಆಪ್ತರ ರಣೋತ್ಸಾಹಕ್ಕೆ ಡಿಕೆ ಬ್ರೇಕ್ ಹಾಕಿದ್ದಾರೆ.